ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಲೈಫಲ್ಲಿ ಒನ್ ಡೇ. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ತುಂಬ ಬ್ಯುಸಿ ಆಗಿಬಿಟ್ಟಿದೆ ಲೈಫು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ ಅಲ್ವಾ? ಎಲ್ಲನೂ ಸಮುದ್ರಗಿಸ್ಕೊಂಡು ಹೋಗಬೇಕು. ಬಟ್ ಆದರೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ವಿಡಿಯೋಸ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೆ. ನಾವು ಬೀಚ್ಗೆ ಹೋಗಿದ್ವಿ, ಬೀಚ್ ಡೇ. ಸೊ ಆಫ್ಟರ್ ಎ ಲಾಂಗ್ ಟೈಮ್, ಯಾಕಂದರೆ ಕತ್ತರ್ನಲ್ಲಿ ತುಂಬ ಸಮ್ಮರ್ ಇದ್ದಿದ್ದರಿಂದ, ಸಮ್ಮರಲ್ಲಿ ನಾವು ವೆಕೇಷನ್ಗೆ ಇಂಡಿಯಾಗೆ ಹೋಗಿದ್ದರಿಂದ ಎಲ್ಲೂ ಹೋಗಿರಲಿಲ್ಲ. ಸೊ ಬಂದಮೇಲೆ ಸರಿ ಹೋಗೋಣ ಬೀಚ್ಗೆ ಅಂತ ಹೇಳಿಬಿಟ್ಟು ಹೋಗಿದ್ದು. ಬೀಚ್ಗೆ ಹೋಗೋದು ಬೇಡ, ಬೇರೆ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಹೇಳಿ ಈ ಬೀಚ್ಗೆ ಬಂದ್ವಿ. ಇದು ಒಂಥರ ಡಿಫ್ರೆಂಟ್ ವೈಬ್ ಅನಿಸ್ತಾ ಇತ್ತು ನಮಗೆ ಇಲ್ಲಿಗೆ ಬಂದಮೇಲೆ. ಆ್ಯಕ್ಚುಲಿ ಇಲ್ಲಿಗೆ ನಾವು ಬಂದಾಗ ಫಸ್ಟು ಯಾರೂ ಕಾಣಿಸ್ತಾನೇ ಇರಲಿಲ್ಲ. ಇದೇನಪ್ಪ ಯಾರೂ ಇಲ್ವಾ, ನಾವು ಒಬ್ಬರೇನ ಇರೋದು ಅಂತ ಅನಿಸ್ಬಿಟ್ಟಿತ್ತು. ನೋಡ್ತಾ ಇರ್ಬೋದು, ಯಾರೂ ಕಾಣಿಸ್ತಾ ಇಲ್ಲ ಅಲ್ವಾ? ಸೊ ಹಂಗೆ ಯಾರೂ ಇರಲಿಲ್ಲ. ನಾವು ಅಲ್ಲಿಗೆ ರೀಚ್ ಆದಾಗ ಒಂದು 2 o'clock ಆಗಿತ್ತು ಅನಿಸುತ್ತೆ. ಸೊ ಯಾರೂ ಇರಲಿಲ್ಲ. ಆಮೇಲೆ ಒಬ್ಬೊಬ್ಬರೇ ಬಂದರು. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಇಲ್ಲಿ ಈ ಥರ ಗುಡ್ಡ ಥರ ಇದೆ, ಅದು ಎಲ್ಲ ಮರಳಿಂದು ಗುಡ್ಡ ಆಗಿದೆ. ಬಟ್ ಕೆಳಗಡೆ ಇಳಿಬೇಕು ನೀವು, ನೀರಿಗೆ ಹೋಗಬೇಕು ಅಂದರೆ ಅಲ್ಲಿ ಸ್ವಲ್ಪ ಕೇವ್ಸ್ ಥರ ಇತ್ತು, ಚೆನ್ನಾಗಿ ಅನಿಸ್ತಾ ಇತ್ತು. ಇಲ್ಲಿ ಇನ್ನೊಂದು ಬೀಚ್ ನೇಮ್ ಬಂದು ಹೇಳಿಲ್ಲ ಅಲ್ವಾ, ಫುವರೇ ಬೀಚ್ ಅಂತ ಹೇಳಿಬಿಟ್ಟು. ಇದು ಪಬ್ಲಿಕ್ ಬೀಚು ಅಂತ ಹೇಳ್ತಾರೆ. ಬಟ್ ಇವಾಗ ನಿಮಗೆ ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿದ್ರೆ ಕ್ಲೋಸ್ ಅಂತ ಬರ್ತಿದೆ. ಬಟ್ ನೀವು ಹೋಗಿ ನೋಡಿದ್ರೆ ಅಲ್ಲಿ ಆಟ ಆಡ್ಬೋದು. ನೀರಂತೂ ತುಂಬಾ ಕ್ಲಿಯರ್ ವಾಟರ್, ಚೆನ್ನಾಗಿದೆ. ಆಟ ಆಡಿದ್ರೂ ಅಲ್ಲಿ ಏನು ಗಲೀಜಾಗಲ್ಲ, ಏನಿಲ್ಲ, ಚೆನ್ನಾಗಿದೆ ನೀರು ಆಟ ಆಡೋದಕ್ಕೆ. ಮತ್ತು ಇದ್ರದ್ದು ಫೇವ್ರೆಟ್ ರೆಸಾರ್ಟ್ ಇದೆ, ಕೈಟ್ ಬೀಚ್ ಇದೆ. ಸೊ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ನಾವು ಇದನ್ನು ಫಸ್ಟು ನೋಡೋಣ, ಆಮೇಲೆ ಬೇರೆ 2 ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಫಸ್ಟು ಬಂದ್ವಿ. ತುಂಬಾ ಡಿಫ್ರೆಂಟಾಗಿ ಅನಿಸ್ತಾ ಇತ್ತು. ಈ ಬೀಚ್ ಎಫೆಕ್ಟು ಬೇರೆ ಬೀಚಲ್ಲಿ ನಾವು ಇಲ್ಲಿನ ತನಕ ಏನು ಹೋಗಿದ್ವಿ ಅಲ್ಲಿ ಇರಲಿಲ್ಲ. ಅಲ್ಲಿ ಬೇರೆ ಥರ ಎಫೆಕ್ಟ್ ಇತ್ತು, ಇದೊಂಥರ ಡಿಫ್ರೆಂಟ್ ಎಫೆಕ್ಟ್ ಇತ್ತು. ಸೊ ನೋಡ್ತಾ ಇರ್ಬೋದು ನೀರು ಎಷ್ಟು ಕ್ಲಿಯರ್ ಆಗಿದೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಇಲ್ಲಿ ಸ್ಪೆಷಲ್ ಏನು ಅಂದರೆ, ನಾವು ತುಂಬ ದೂರ ಹೋದ್ವಿ, ಆದ್ರೂ ನಮಗೆ ಸೊಂಟ ತನಕ ಅಷ್ಟೇ ನೀರು ಬರ್ತಾ ಇದ್ದಿದ್ದು. ಸೊ ಇಲ್ಲಿ ಗ್ಲಾಸ್ ಹಾಕ್ಕೊಂಡು ನಾವು ನೀರಲ್ಲಿ ಏನಾದರೂ ಮುಳುಗಿದ್ರೆ ನಮಗೆ ಏನು ಸ್ಕೂಬಾ ಡೈವಿಂಗ್ ಥರ ಎಫೆಕ್ಟ್ ಅನ್ನಿಸ್ತಾ ಇತ್ತು. ಯಾಕಂದರೆ ಅಲ್ಲಿ ನಮಗೆ ಸೀ ಅರ್ಚಿನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಕ್ರ್ಯಾಬ್ಸ್ ಆಗಿರ್ಬೋದು, ಸ್ಟಾರ್ ಫಿಶ್ ಆಗಿರ್ಬೋದು, ಎಲ್ಲನೂ ಲಿಟ್ರಲಿ ನಮಗೆ ಕಾಣಿಸ್ತಾ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಸುಮ್ಮನೆ ತಮಾಷೆಗೆ ಅಂತ ಹೇಳಿ ಗ್ಲಾಸ್ ತೊಗೊಂಡೋಗಿದ್ದರು ಮಕ್ಕಳು, ಬೇಕು ಈ ಸ್ವಿಮ್ ಮಾಡೋಕ್ಕೆ ಅಂತ ಹೇಳಿ. ಬಟ್ ಅದರಲ್ಲಿ ಲಿಟ್ರಲಿ ಅಲ್ಲಿ ಯೂಸ್ ಆಯಿತು. ನೋಡಿ ಆ ಕಲ್ಲು ಇವಾಗ ಏನು ತರ್ತಾ ಇದ್ದೀವಿ, ಆ ಕಲ್ಲಲ್ಲಿ ನಿಮಗೆ ಸ್ಟಾರ್ ಫಿಶ್ಶು ಮತ್ತು ಕ್ರ್ಯಾಬು ಅದೆಲ್ಲ ಕಾಣಿಸುತ್ತೆ. ತುಂಬ ಲೈವಾಗಿ ನಾವು ಅದನ್ನು ಸ್ಟಾರ್ ಫಿಶ್ನ ಅಷ್ಟು ಅಂದರೆ ನಾವೇ ಹಿಡ್ಕೊಂಡು ನಾವೇ ನೋಡಿದ್ದು ಫಸ್ಟ್ ಟೈಮ್. ತುಂಬ ಎಕ್ಸೈಟ್ ಆಗಿತ್ತು. ಮಕ್ಕಳಂತೂ ತುಂಬ ಅಂದರೆ ತುಂಬಾ ಖುಷಿಪಟ್ಟರು. ಅವ್ರಿಗೇನೋ ಸಾಧನೆ ಮಾಡಿದ್ದೀವಿ ಅನ್ನೋ ಥರ ಖುಷಿ. ನೋಡ್ತಾ ಇದ್ದೀರಲ್ವ, ಇದೆ ಸ್ಟಾರ್ ಫಿಶ್ಶು. ಸೊ ಅದನ್ನು ನಾವೇನು ಮಾಡಿದ್ವಿ, ಒಂದು ಆಟ ಆಡೋದು ಬೀಚ್ ಟಾಯ್ಸ್ ಇರ್ತಾವಲ್ಲ, ಅದರಲ್ಲಿ ಒಂದು ಬಕೆಟ್ ಇತ್ತು, ಸ್ಮಾಲ್ ಬಕೆಟು. ಸೊ ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ವಿ. ಮಕ್ಕಳು ಮನೆಗೆ ತೊಗೊಂಡೋಗೋಣ, ಅಕ್ವೇರಿಯಮ್ ಮಾಡೋಣ ಮಮ್ಮ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತೇಳಿ ಒಂದು ಸ್ವಲ್ಪ ಹೊತ್ತು ಇಟ್ವಿ. ಬಟ್ ಆಮೇಲೆ ಅನ್ನಿಸ್ತು, ನಮಗೆ ಅದ್ರ ಮೇಂಟೈನ್ ಮಾಡೋದು ಏನೂ ಗೊತ್ತಿಲ್ವಲ್ಲ, ಮತ್ತು ಮನೆಗೆ ತಗೊಂಬಂದ್ಬಿಟ್ಟು ಅದನ್ನು ಇದು ಮಾಡೋದು ಬೇಡ ಅಂತ ಅನಿಸಿ ಅಲ್ಲೇ ಮತ್ತೆ ಲಾಸ್ಟಿಗೆ ಬರಬೇಕಾದ್ರೆ ವಾಪಸ್ಸು ಅದರಲ್ಲೇ ಬಿಟ್ಟು ಬಂದ್ವಿ. ಮತ್ತೆ ಹೋಗಿ ಇನ್ನೂ ಏನಾದರೂ ಸಿಗುತ್ತೇನೋ ಅಂತ ಹೇಳಿ ಹೋಗಿ ನೋಡಿದಾಗ ನಮಗೆ ಸೀ ಅರ್ಚಿನ್ ಸಿಕ್ತು. ಸೀ ಅರ್ಚಿನ್ ಅಂತೂ ನೀವು ಬರೀ ಕಣ್ಣಲ್ಲಿ ಮುಳುಗಿ ನೋಡಿದ್ರೆ ಕಾಣಿಸ್ತಾ ಇರಲಿಲ್ಲ. ಬಟ್ ಆ ಗ್ಲಾಸ್ ಹಾಕ್ಕೊಂಡು ಮುಳುಗಿ ನೋಡಿದ್ರೆ ಒಂದೊಂದು ಹತ್ರ 3-4 ಆ ಥರ ಎಲ್ಲ ಕಾಣಿಸ್ತಾ ಇತ್ತು. ಸೀರಿಯಸ್ಲಿ ಅಷ್ಟು ಲೈವಾಗಿ ಸೀ ಅರ್ಚಿನ್ನು ಅಷ್ಟು ಅದೇನು ದಡದಕ್ಕಿಂತ ತುಂಬ ಏನು ದೂರ ಹೋಗಿರಲಿಲ್ಲ ನಾವು. ಅಷ್ಟರಲ್ಲೇ ನಮಗೆ ಸೀ ಅರ್ಚಿನೆಲ್ಲ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಎಷ್ಟು ಮಜಾ ಅನಿಸ್ತಾಯಿತ್ತು ಅಂದರೆ, ನನಗಂತೂ ಅದು ಗ್ಲಾಸ್ ಹಾಕ್ಕೊಂಡು ಮುಳುಗಿದಾಗ ಸೊಂಟಕ್ಕೆ ಅಷ್ಟೇ ನೀರು ಬರ್ತಾಯಿದ್ದಿದ್ದು. ಬಟ್ ಅಲ್ಲೇನೋ ಹಿಂಗೆ ಒಳಗಡೆ ಸ್ವಲ್ಪ ಹಿಂಗೆ ನಾನು ಕೈ ಮೂವ್ ಮಾಡಿ ಸ್ವಿಮ್ ಮಾಡ್ಕೊಂಡು ಮುಂದೆ ಹೋದ್ರೂ ತುಂಬ ಡೀಪಲ್ಲಿ ಹೋಗ್ತಾ ಇದ್ದೀನೇನೋ ಅನ್ನೋಷ್ಟು ಒಂಥರ ಭಯ ಆಗೋದು ಮನಸ್ಸಿನಲ್ಲಿ. ಫುಲ್ ಅಷ್ಟು ಅಂಡರ್ ವಾಟರ್ ಏನು ಎಫೆಕ್ಟ್ ಇರುತ್ತಲ್ವ ತುಂಬ ಡೀಪ್ಗೆ ಹೋದಾಗ. ಸೊ ಆ ಥರ ಅನಿಸ್ತಾ ಇತ್ತು ನನಗೆ, ತುಂಬಾ ಭಯ ಅನಿಸೋದು.
ಸೊ ಅಲ್ಲಿ ಬಂಟೂ ಕೂಡ ನಾನು ನೋಡ್ತೀನಿ ಸಿ ಅರ್ಚಿನ ಅಂತೇಳಿ ಮುಳುಗಿ ಪಾಪ ಅದು ಬ್ರೀತ್ ತೊಗೊಳಕ್ಕೆ ಜಾಸ್ತಿ ಹೊತ್ತು ಉಸಿರು ಕಟ್ಟಿ ಅದು ಬ್ರೀತ್ ತೊಗೊಳಕ್ಕೆ ಗೊತ್ತಾಗ್ದಲೇ ನೀರೆಲ್ಲ ಕುಡಿದು ನೆಕ್ಸ್ಟ್ 2 ಡೇಸ್ ಆದಮೇಲೆ ಫೀವರೆಲ್ಲ ಬಂದು ಅದು ಹುಷಾರಾಗಿದ್ದು ಆಯಿತು. ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಮಾತ್ರ ಈ ಬೀಚಿಂದು ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಖಂಡಿತ ಹೋಗಿ ಈ ಬೀಚ್ಗೆ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಮಕ್ಕಳಂತೂ ನಮ್ಮ ಮನೆಯಲ್ಲಂತೂ ಇನ್ನೂ ಒಂದ್ಸಲ ಹೋಗೋಣ ಆ ಬೀಚ್ಗೆ ಅಂತ ಕೂತಿದ್ದಾರೆ. ಅದು ಬರುತ್ತಲ್ವ ಸ್ಕೂಬಾ ಡೈವಿಂಗಿಗೆ ಬ್ರೀತ್ ತೊಗೊಳಕ್ಕೆ ಇಷ್ಟುದ್ದ ಪೈಪ್ ಥರ, ಆ ಥರ ತೊಗೊಂಡು ಹೋಗೋಣ ಮಮ್ಮ ಅಂತ ಕೂತಿದ್ದಾರೆ ಮಕ್ಕಳು. ಖಂಡಿತ ಹೋಗೋಣ ಅಂತ ನಮಗೂ ಆಸೆ ಇದೆ, ಯಾಕಂದರೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇನ್ನೂ ಅಂತ ಅಂದು. ಅದೆಲ್ಲ ಆದಮೇಲೆ ಎಂಜಾಯ್ ಮಾಡಿಕೊಂಡು ಮತ್ತೆ ಅಲ್ಲೇ ಸಂಜೆ ಆಗ್ತಾ ಬಂದಂಗೆ ಕಾಫಿ ಆ ಬೀಚಲ್ಲೇ ಕೂತ್ಕೊಂಡು ಕಾಫಿ ಎಲ್ಲ ಟೀ ಎಲ್ಲ ಕುಡಿದು ಆಮೇಲೆ ಟಾಯ್ಸ್ ಎಲ್ಲ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಆಫ್ಟರ್ ಎ ಲಾಂಗ್ ಟೈಮ್ ಬೀಚ್ಗೆ ಹೋಗಿದ್ದಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು ಎಕ್ಸ್ಪೀರಿಯೆನ್ಸು. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ಬಟ್ ಅದಾದಮೇಲೆ ಮತ್ತೆ ಹೋಗೋಣ ಅಂತ ಮಕ್ಕಳು ಹಠ ಮಾಡಿದ್ದು ಉಂಟು. ಸೊ ಇವಾಗ ನೋಡಿ ಅಂಜನ್ ಸಿ ಅರ್ಚಿನ್ ಹಿಡ್ಕೊಂಡು ಬರ್ತಿದ್ದಾರೆ. ಏನೋ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಬರ್ತಾಯಿದ್ದಾರೆ. ಸಿ ಅರ್ಚಿನ್ ಸಿಕ್ತು ಅಂತ ಹೇಳ್ಬಿಟ್ಟು. ಸೊ ಅದೊಂಥರ ಖುಷಿ ಅಲ್ವಾ ನಮಗೆ, ಯಾಕಂದರೆ ಆ ಸಮುದ್ರದ್ದು ಪ್ರಪಂಚನೇ ಬೇರೆ, ನಮ್ಮ ಪ್ರಪಂಚನೇ ಬೇರೆ. ನಮಗೆ ಅದು ಹೇಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಸಿ ಅರ್ಚಿನ್ ಅಂತ ಅಂದ್ಬಿಟ್ಟು. ಇಲ್ಲಿ ಕತಾರಿಗೆ ಬಂದಮೇಲೆ ನಾವು ಎಕ್ಸಿಬಿಷನಲ್ಲಿ ನೋಡಿದ್ದುಂಟು. ಸೊ ಅದಾದಮೇಲೆ ಈ ಥರ ಲೈವಲ್ಲಿ ನಮ್ಮ ಕೈಯಲ್ಲಿ ಅದು ಮೂವ್ ಆಗ್ತಾಯಿದ್ರೆ ಸೀರಿಯಸ್ಲಿ ವಾವ್ ಫೀಲಿಂಗ್ ಅಂತ ಅನಿಸ್ತಾಯಿತ್ತು. ನೋಡಿ ಅದೆಲ್ಲ ಕಲ್ಲೆಲ್ಲ ಕಚ್ಕೊಂಡಿತ್ತು, ಅದನ್ನೆಲ್ಲ ನಿಧಾನಕ್ಕೆ ತೆಗೆದ್ವಿ. ಅದು ಎಷ್ಟು ಚೆನ್ನಾಗಿ ಲಿಟ್ರಲಿ ಮೂವ್ ಆಗ್ತಾಯಿತ್ತು ಅಂದರೆ ನಮ್ಮ ಕೈ ಮೇಲೆ. ಸೀರಿಯಸ್ಲಿ ಯು ಕ್ಯಾನ್ ವಿಟ್ನೆಸ್ ದ್ಯಾಟ್. ಕಾಣಿಸ್ತಾ ಇದೆ ಅನಿಸುತ್ತೆ ವಿಡಿಯೋದಲ್ಲಿ. ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮೂವ್ ಆಗ್ತಿತ್ತು ಗೊತ್ತಾ. ನಮಗೆ ಭಯ ಆಗ್ತಾಯಿತ್ತು. ಮಕ್ಕಳು ಸ್ವಲ್ಪ ಸ್ಕೇರ್ ಮಾಡಿದ್ರು ಇಟ್ಕೊಳ್ಳೋಕ್ಕೆ, ಯಾಕಂದರೆ ಅದು ಏನಾದ್ರು ಮುಳ್ಳು ಚುಚ್ಕೊಂಡ್ಬಿಟ್ರೆ ಮಾಡಿಬಿಟ್ರೆ ಅಂತ. ಬಟ್ ನಾನು ಅಂಜನ್ ಇಟ್ಕೊಂಡ್ವಿ ಅದನ್ನು. ಬಂಟು ಎದುರುಕೊಂಡ, ಬಬ್ಬಿ ಅದು ಇಟ್ಕೊಂಡ, ಬಟ್ ಮೂವ್ ಆಗ್ತಿದ್ದಂಗೆ ಎದುರ್ಕೊಂಡ್ಬಿಟ್ಟು ಅವನು ಕೊಟ್ಟ. ನನಗಂತೂ ತುಂಬಾ ಹ್ಯಾಪಿ ಅನಿಸ್ತಾಯಿತ್ತು ಅದನ್ನು ನಂಗೆ ಕೈಯಲ್ಲಿ ಇಟ್ಕೊಂಡಾಗ. ಇದ್ರದ್ದು ನಾನು ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ನೀಟಾಗಿ ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ. ತುಂಬಾ ಖುಷಿ ಅನಿಸುತ್ತೆ ಅದು ಆ ಥರ ಮೂವ್ ಮಾಡ್ತಾ ಇರಬೇಕಾದ್ರೆ. ಅದು ಚುಚ್ಚಿದಂಗೆ, ಈ ಸೂಜಿ ಚುಚ್ಚಿದಂಗೆ ಅನ್ನಿಸ್ತಾಯಿತ್ತು ಅದು ಮೂವ್ ಆಗಬೇಕಾದ್ರೆ. ಸೊ ಆಮೇಲೆ ಅದನ್ನು ಕೂಡ ಅಷ್ಟೇ ಬಕೆಟ್ಗೆ ತೊಗೊಂಡೋಗಿ ಹಾಕಿದ್ವಿ, ಸ್ವಲ್ಪ ಹೊತ್ತು ಇರಲಿ ಅಂತ ಅಂದ್ಬಿಟ್ಟು. ಅದು ಸ್ಟಾರ್ ಫಿಶ್ ಹಾಕಿದ್ವಿ ಅಲ್ವಾ, ಅದು ತಳಕ್ಕೆ ಹಾಕಿದ್ವಿ, ನೋಡಿದ್ರೆ ಅದು ಮೂವ್ ಮಾಡ್ಕೊಂಡು ಮೇಲ್ಗಡೆ ಬಂದುಬಿಟ್ಟಿತ್ತು. ಅವಾಗ ಮಕ್ಕಳು ಇನ್ನೂ ಖುಷಿ, ಮಮ್ಮ ಇದು ಮೂವ್ ತಗೊಂಡು ಮೇಲ್ಗಡೆ ಬರ್ತಿದೆ, ಆಮೇಲೆ ಹತ್ಬಿಟ್ಟು ಬಕೆಟಿಂದ ಹೋಗ್ಬಿಟ್ರೆ ಅಂತ ಅಂದೋಕೆ ಎಲ್ಲ ಇದು ಮಾಡ್ತಾಯಿದ್ರು. ಬಟ್ ಹೋದ್ರೂ ಎಲ್ಲೂ ಹೋಗೋಕ್ಕಾಗಲ್ಲ, ಬೀಚ್ಗೆ ಹೋಗುತ್ತೆ ಬಿಡು, ಏನೂ ಆಗೋಲ್ಲ ಅಂತ ಅದು. ಮತ್ತು ನೀರಿಗೆ ಹಾಕಿದ್ಮೇಲೆ ಇದು ಅಷ್ಟೇ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾಯಿತ್ತು. ಇದೆಲ್ಲ ವಿಟ್ನೆಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಮಕ್ಕಳಿಗೂ ಅಷ್ಟೇ ಭಾಳ ಎಕ್ಸೈಟ್ಮೆಂಟ್ ಆಯಿತು ಅವ್ರಿಗೆ ಬೀಚ್ಗೆ ಹೋದ್ಮೇಲೆ. ನಾವು ಫಸ್ಟಿಗೆ ಹೋದಾಗ ಅಲ್ಲಿ ಯಾರು ಜನ ಇಲ್ದಿದ್ದಕ್ಕೆ ಏನಿದು ಬೀಚು, ಇದು ಎಲ್ಲಿಗೆ ಬಂದ್ವಿ ಅಂತ ಅನಿಸಿದುಂಟು. ಬಟ್ ಆಮೇಲೆ ನಾನು ಹೇಳಿದೆ ಅಲ್ವಾ, 2 ಗಂಟೆಗೆ ನಾವು ಹೋದಾಗ ಯಾರೂ ಇರಲಿಲ್ಲ. 3 ಗಂಟೆ 4 ಗಂಟೆ ಆದಮೇಲೆ ತುಂಬ ಜನ ಬರೋಕ್ಕೆ ಶುರುವಾಯಿದ್ರು. ಆಮೇಲೆ 5 ಗಂಟೆ 5:30 ಹಂಗಾದಂಗೆ ಕತ್ಲಾಗ್ತಾ ಬಂದಂಗೆ ನೈಟ್ ಔಟ್ಗೆ ಅಂತ ಅಲ್ಲಿ ತುಂಬ ಜನ ಬಂದರು. ಆವಾಗ ಅನಿಸ್ತು, ಇಲ್ಲಿ ನೈಟ್ ಔಟ್ ಮಾಡ್ತಾರೆ ಅಂತ ಹೇಳಿ ತುಂಬ ಜನ ಬಂದಿದ್ದರು ನೈಟ್ ಔಟ್ಗೆ. ನಾವು ಆವಾಗ ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ 2 o'clockಗೆ ಬಂದುಬಿಟ್ಟು ಬೀಚಲ್ಲಿ ಈ ಥರ ಎಲ್ಲ ಆಟಾಡ್ಬಿಟ್ಟು ಆಮೇಲೆ ಫೈರ್ ಕ್ಯಾಂಪೆಲ್ಲ ಹಾಕ್ಕೊಂಡು ಬಾರ್ಬಿಕ್ಯೂ ಎಲ್ಲ ಮಾಡ್ಕೊಂಡು ನೈಟ್ ಔಟ್ ನಾವು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ನೀವೇನಾದರೂ ನೈಟ್ ಔಟ್ ಪ್ಲ್ಯಾನ್ ಇದ್ದರೆ ಹೋಗಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಎಲ್ಲ ಹೋಗಿ ಸೇರಿಕೊಂಡು ನೈಟ್ ಔಟ್ ಮಾಡೋದಕ್ಕೆ. ಯಾಕಂದರೆ ಸಿಟಿಯಿಂದ ತುಂಬ ದೂರ ಇದೆ. ಆಲ್ಮೋಸ್ಟ್ ನಾವಿರೋ ವಕ್ರಾಯಿಂದ ನಮಗೆ ಒಂದು 120 ಕಿಲೋಮೀಟರ್ ಅಂತ ಏನೋ ತೋರಿಸ್ತಾ ಇತ್ತು. ಸೊ ಅಲ್ಕೋರ್ ಬಿಟ್ಟು ನೀವು ಹೋಗಬೇಕು, ಪಾಂಡಾ ಹೌಸ್ ಇದೆಲ್ಲ ಅಲ್ಕೋರ್ಸು, ಅದನ್ನು ಬಿಟ್ಟು ಇನ್ನೂ ಮುಂದೆ ಹೋಗಬೇಕು. ಸೊ ಫೇವರೇಟ್ ಬೀಚ್ ಅಂತ ಹಾಕಿದ್ರೆ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಬೀಚ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನಮಗಂತೂ. ಯಾಕಂದರೆ ನಿಮ್ಗೆ ಅಂಡರ್ ವಾಟರ್ ಮಕ್ಕಳಿಗೆ ಸ್ಕೂಬಾ ಡೈವಿಂಗ್ ಹೋಗಿಲ್ಲ, ಗೊತ್ತಿಲ್ಲ ಅಲ್ಲ ನಮಗೆಲ್ಲನ. ಸೊ ಆ ಥರದವರು ನೀವು ಇಲ್ಲೇ ಒಂದು ಲೆವೆಲ್ಲಿಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಚೆನ್ನಾಗಿತ್ತು. ಸೊ ಆಮೇಲೆ ಇಲ್ಲಿ ನೋಡಿ, ಇಲ್ಲೇ ಕುತ್ಕೊಂಡು ನಾವು ಟೀ ಮನೆಯಿಂದ ಮಾಡ್ಕೊಂಡು ಹೋಗಿದ್ವಿ. ಅದನ್ನು ಕುಡಿದು ಎಂಜಾಯ್ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ.
ಇದಾಗಿತ್ತು ನಮ್ಮ ಬೀಚ್ ಡೇ. ಹೇಗನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಈ ಬೀಚ್ಗೆ, ನೀವು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ರೀ? ನಿಮಗೂ ಸಿ ಅರ್ಚಿನ್ ಎಲ್ಲ ಖಂಡಿತ, ಅಥವಾ ನಿಮಗೆ ಅದು ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗ್ದಲೇ ಮಿಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೇಗನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕತಾರ್ ಬಗ್ಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.